ನನಗೆ ಗೊತ್ತಿದ್ದ ಹಾಗೆ ಕನ್ನಡ ಈ ಧಾರಾವಾಹಿ ಕ್ಷೇತ್ರಕ್ಕೆ ಅಥವಾ ಈ ಥರದ್ದೊಂದು ಯಾನಕ್ಕೆ ಆರಂಭದ ಮುನ್ಸೂಚನೆಯಾಗಿ ಈ ಥರದ್ದೊಂದು ಇವಿಬ್ಬರನ್ನೇ ಕರೆದು ಮಾತಾಡಿಸುವಂಥ ಇಂಟರ್ವ್ಯೂ ಮಾಡ್ತಾರೆ ಫಸ್ಟ್ ಟೈಮ್ ಅಂತ ನಾನು ನಂಬ್ಕೊಂಡಿದ್ದೀನಿ. ನನಗಿದು ಹೊಸದು. ಇದ್ರ ತನಕ ಬೇರೆ ಬೇರೆ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಕಳೆದ ಒಂದು 25 ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಸುತ್ತಾಡಿದ್ದು ನೋಡಿದ್ವಿ. ಪ್ರೆಸ್ ಮೀಟ್ಗಳು ಮಾಡ್ತಾರೆ, ಎಲ್ಲ ಕಡೆನೂ ಆಗುತ್ತೆಲ್ಲ. ಈ ಥರ ನಾವು ಜೊತೆ ಹೋಗೋಣ ಬನ್ನಿನಿಲ್ಲ, ಈ ಫಸ್ಟು ಇಬ್ಬರು ಮಾಡ್ಕೊಂಡ್ಬಿಡ್ತೀವಿ ಬನ್ನಿ ಸರ್ ಅಂದರು. ಒಂದು ಸಣ್ಣ ಆತಂಕನೂ ಆಯಿತು. ಇದು ನಡುವೆ ಒಂದಷ್ಟು ಮಾತಾಡ್ಕೋಬೋದೇನೋ, ಹೀರೋ ಹೀರೋಯಿನ್ಗಳನ್ನ ಬಿಟ್ಟು ಪೋಷಕ ಪಾತ್ರಧಾರಿಗಳಿಗೂ ಮಾತಾಡೋಕ್ಕೊಂದು ಅವಕಾಶ ಸಿಗುತ್ತೇನೋ ಅಂತ ನಮಗೊಂದು ಸಂತೋಷವೂ ಆಗಿರ್ಬೋದು. ಏನು ಮೇಡಮ್ ಅವರೇ? ಖಂಡಿತ ಖಂಡಿತ. ಹಾಗಾಗಿ ನಿಮಗೆ ಗೊತ್ತಿದೆ, ಶ್ರುತಿ ನಾಯ್ಡು ಚಿತ್ರ ಕನ್ನಡ ಧಾರಾವಾಹಿ ಕ್ಷೇತ್ರಕ್ಕೆ, ಕನ್ನಡ ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ಭಾಳ ದೊಡ್ಡ ಹೆಸರು. ಎರಡನ್ನೂ ಮುಂಚೆನೇ ಮೆನ್ಷನ್ ಮಾಡ್ತಾನೆ. ಯಾಕೆಂದರೆ ಆಕೆ ಬರೀ ಸೀರಿಯಲ್ ಮಾಡ್ಕೊಂಡಿದ್ದಿದ್ರೆ ಅಥವಾ ಒಂದು ಸಿನಿಮಾ ಮಾಡಿದ್ದಿದ್ರೆ ಭಾಳ ವಿಶೇಷ ಅನ್ನಿಸ್ತಾ ಇಲ್ಲ. ಅದ್ರ ಜೊತೆಲಿ ಕಾಡು ಪ್ರಾಣಿಗಳನ್ನು ಸರ್ವೈವ್ ಮಾಡೋದು ಅಥವಾ ಸುತ್ತಮುತ್ತಲ ಕಾಡಿನ ಅಂಚಿನಲ್ಲಿರುವಂಥ ಅನೇಕ ಟ್ರೈಬಲ್ಸ್ಗಳಿಗೆ ವಿದ್ಯಾಭ್ಯಾಸ ಮತ್ತು ಅವ್ರಿಗೆ ಕೊಡಬೇಕಾದ ಸೌಕರ್ಯಗಳನ್ನು ಕೊಡೋ ವಿಚಾರಕ್ಕೆ ಆಕೆ ದೊಡ್ಡ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಹೆಂಗಸು. ರಮೇಶ್ ಇಂದ್ರನಂಥ ಒಬ್ಬ ಪ್ರಖ್ಯಾತವಾದಂಥ ಬರಹಗಾರ ಮತ್ತು ನಿರ್ದೇಶಕ. ನಾನು ನೋಡ್ಕೊಂಬಂದಿರುವಂಥ ಈ ಜರ್ನಿಯಲ್ಲಿ ತುಂಬ ತೀವ್ರ ಸಂವೇದಿಯಾಗಿರುವಂಥ ಒಬ್ಬ ಚಿಂತಕ ಅಂತ ಕರೆಸ್ಕೊಳ್ಬಹುದಾದಂಥ ಒಬ್ಬ ನಿರ್ದೇಶಕ. ಯಾಕೆಂದರೆ ಕನ್ನಡ ಸಾಹಿತ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಆತ ಬರೆಯೋ ರೀತಿ, ಹೇಳೋ ರೀತಿಯೇ ಒಂದು ತುಂಬ ಮಹತ್ವಪೂರ್ಣವಾದದ್ದು. ಅವ್ರ ಜೊತೆ ಕೆಲಸ ಮಾಡ್ತಾ 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 ನನಗದರ ಅನುಭವ ಚೆನ್ನಾಗಿ ತಾಕಿದೆ. ಅವರು ರನ್ನ, ಜನ್ನ, ಪಂಪ, ಕುಮಾರವ್ಯಾಸನ ದಾಟ್ಕೊಂಡು ಈಚಿನ ತುದಿಯವರೆಗೂ, ಇವತ್ತಿನ ವಸುಧೇಂದ್ರ ಜೋಗಿಯವರ ಬರಹಗಾರವರೆಗೂ ನಿರಂತರವಾಗಿ ಓದ್ತಾ ಅದನ್ನು ಹೇಗೆ ಸಾಹಿತ್ಯಕ್ಕೆ ಅದನ್ನು ನಮ್ಮ ಇವತ್ತಿನ ಜಾಯಮಾನವನ್ನು ದಕ್ಕಿಸ್ಬೋದು ಅಂತ. ಯಾಕೆಂದರೆ ಸೀರಿಯಲ್ ಅಂದ ತಕ್ಷಣ ಒಂದು ದೊಡ್ಡ ಕಮರ್ಷಿಯಲ್ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ನಾವು ಅದನ್ನು ಭಾಳ ಚೆನ್ನಾಗಿ ಮಾಡ್ತೀವಿ, ಯಾವುದೋ ಆರ್ಟ್ ಪಿಕ್ಚರ್ ಆಗಿಬಿಡುತ್ತೆ ಅಂತ ಏನೋ ಅಂದ್ಕೊಂಡಿರ್ತಾರೆ. ಆದರೆ ಅವೆರಡನ್ನೂ ದಕ್ಕಿಸ್ಕೊಂಡು ಇರೋದರಲ್ಲಿ ಈ ಸೀರಿಯಲ್ ಜಾಯಮಾನದಲ್ಲಿ ಇವತ್ತಿನ ಜಗತ್ತಿನಲ್ಲಿ ತುಂಬ ಮಿತಿಗಳ ನಡುವೆ ಹೇಗೆ ಸ್ವಚ್ಛಂದವಾಗಿ ಬಹಳ ಆಕರ್ಷಕವಾಗಿ ನಿರೂಪಣೆ ಮಾಡ್ಬೋದು ಅಂತ ಅವ್ರಿಗೆ ಸಿಗೋದು ಒಂದಷ್ಟು ಟೈಮ್ಗಳಿರ್ತದೆ. ಹಾಗಾಗಿ ನೀವು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ನಮ್ಮಿಂದ ಪೂರ್ಣ ಉತ್ತರ ಸಿಕ್ಬಿಡ್ತದೆ ಅಂತ ಭ್ರಮೆಲೂ ನಾನಿಲ್ಲ. ಹಾಗಾಗಿ ನನಗೆ ಗೊತ್ತಿರೋ ಒಂದಷ್ಟು ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಲವಿನ ನಿಲ್ದಾಣ ಅಂತ ಏನು ಸೀರಿಯಲ್ 11ನೇ ತಾರೀಕು 6 ಗಂಟೆಗೆ ಸಂಜೆ ಇಡೀ ಕರ್ನಾಟಕ ಈಗಾಗಲೇ ಪ್ರೋಮೋಗಳಿಗೆ ಸಿಕ್ಕಿರೋ ರಿಯಾಕ್ಷನ್ಸ್ ನೋಡಿದ್ರೆ ನಮಗೆ ಒಂದು ದೊಡ್ಡ ಸಂಭ್ರಮ, ಆತಂಕ ಎರಡೂ ಆಗುತ್ತೆ. ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಒಂದು ಒಳ್ಳೆ ದಿನ ಆಗುತ್ತೆ ಅಂದರೆ ಒಂದು ಸಣ್ಣ ಆತಂಕನೂ ಶುರುವಾಗುತ್ತೆ, ಒಂದು ಉದ್ವಿಗ್ನತೆ ಇರುತ್ತೆ, ಸಂತೋಷ ಇರುತ್ತೆ. ಆದರೆ ಶ್ರುತಿ ನಾಯ್ಡು ಚಿತ್ರ ಪ್ರೆಸೆಂಟ್ ಮಾಡ್ತಾ ಇರುವಂಥ ಕಲರ್ಸ್ ಚಾನಲ್ನಲ್ಲಿ ಭಾಳ ಅದ್ಭುತವಾದಂಥ ಒಂದು ವಿಶೇಷ ಕತೆ, ಸೀರಿಯಲ್ನಲ್ಲಿ ವಿಶೇಷ ಕತೆ ಇರುತ್ತೆ, ನೀವು ಈಗಾಗಲೇ ಕೇಳ್ಕೊಂಬಿಟ್ಟಿರ್ತೀರಿ. ಅಥವಾ ನಾವು ಏನಾದ್ರು ಹೇಳ್ತಾ ಇದ್ದೀವಿ, ನೀವು ಹೇಗೆ ಗೊತ್ತು ಬಿಡ್ರಪ್ಪ ಸುಮ್ಮನೆ ಪುಂಗ್ತೀರಿ ಅಂತ ನೀವೇ ಅನ್ಕೋತೀರಿ. ಹಾಗಾಗಿ ಆಗೇನು ಅಂದ್ಕೊಳ್ಳದೆ ಮಲೆನಾಡಿನಲ್ಲಿ ನಡೆಯುವ ಒಂದು ಅನಿರೀಕ್ಷಿತವಾದಂಥ ಒಂದು ರೋಮಾಂಚಕ ತಿರುವು ಇರುವಂಥ ಒಂದು ಘಟನೆ ಎಲ್ಲ ವಿಶೇಷಕ್ಕೆ ಕಾರಣ ಆಗುತ್ತೆ ಅಂತ ಈ ಕತೆ ಹೇಳ್ತಾ ಹೋಗುತ್ತೆ. ಒಂದು ಆಕರ್ಷಕವಾಗಿದೆ, ಸಂತೋಷ ಇದೆ. ಮತ್ತು ನಾನು ನನ್ನ ಮಟ್ಟಿಗೆ ಹೇಳ್ಕೊತಾ ಇಲ್ಲ, ಪ್ರಥಮ ಅವರು ನಟ ಅಶೋಕ್ ಅವರಾಗಲಿ, ಪ್ರಥಮ ಅವರಾಗಲಿ, ಆಮೇಲೆ ನಮ್ಮ ಎಸ್ ಎ ಶ್ರೀನಿವಾಸ್ ಅವರ ಮಗಳು ಲಕ್ಷ್ಮಿ ಅಂತ ಹೊಸಬ್ರು ಒಬ್ಬರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರಾಗಲಿ, ಹೀರೋ ಹೀರೋಯಿನ್ಗಳಾಗಲಿ ಸಾಕಷ್ಟು ಎಲ್ಲರೂ ಅವರ ಹಿಂದಿನ ಎಲ್ಲ ಜಾಯಮಾನತೆಯನ್ನು ಬಿಟ್ಟು ಬಹಳ ತಮ್ಮ ಹೊಳೆಯುವ ಕಂಗಳಿಂದ, ಆಕರ್ಷಕವಾದ ನಿರೂಪಣೆಯಿಂದ ಮತ್ತು ಸೃಜನಶೀಲ ನಿರ್ದೇಶಕರ ಕೈಗಳಿಗೆ ಕೆಲಸ ಮಾಡಿದಾಗ ಎಷ್ಟು ಸೂಕ್ಷ್ಮವಾಗಿ ಅಭಿನಯಿಸ್ಬೋದು ಅನ್ನೋ ಪ್ರಖರತೆಯಿಂದ ಅಭಿನಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಚಂದವಾಗಿ, ಸಾಕಷ್ಟು ಚಂದವಾಗಿ, ಆಕರ್ಷಕವಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಟೆಂಪೋ ಕೂಡ ಚೆನ್ನಾಗಿದೆ ಅಂತ. ಯಾಕೆಂದರೆ ತುಂಬ ಎಲ್ಲ ಮಾಡಿ ಕಡೆಗೆ ಎಲಾಬ್ರೇಟ್ ಆಗಿಬಿಡ್ತದೇನೋ, ತುಂಬ ಉದ್ದ ಆಗಿಬಿಡ್ತದೇನೋ ಆ್ಯಕ್ಟಿಂಗಲ್ಲಿ. ಈ ಜಾಹೀರಾತು ಯುಗ ಹೇಗೆ ಓಡ್ತಾ ಇದೆ ಈಗ, ಹಾಗೆ ಧಾರಾವಾಹಿ ಯುಗದಲ್ಲಿ ಕೂಡ ಒಂದಷ್ಟು ಟೆಂಪೋ ಇಲ್ಲದೆ ಹೋದರೆ ಮತ್ತೆ ಎಳೆಯೋಕ್ಕೆ ಶುರು ಮಾಡಿದ್ರು ಕಣಪ್ಪ, ನಾವು ತಡ್ಕೊಳಕ್ಕಾಗಲ್ಲ ಅಂತ ನೀವೆಲ್ಲ ಹೆಂಗೆ ಬೈಕತ್ತೀರಿ, ಹಾಗೆ ಬೈಕೊಳ್ಳೋದು ನಮ್ಗೆ ಅಭ್ಯಾಸ ಆಗಿರೋದ್ರಿಂದ. ಆಮೇಲೆ ಮುಂಚಿನಂಗೆಲ್ಲ ಎಲ್ಲ ನಮ್ಮ ಪೆಟ್ರೋಲ್ ಬಂಕಲ್ಲಿ ನಿಲ್ಸಿದ್ರೆ ಸಾಕು, ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಯಾಕೆ ಸಾರ್ ಹಂಗೆ ಎಳೀತೀರಿ ಸಾರ್ ಅಂತ ನಮಗೆ ನೀವೇನು ಪತ್ರಕರ್ತರೇ ಹೇಳ್ಬೇಕಾಗಿಲ್ಲ. ನಮಗೆ ದಾರಿ ಉದ್ದಕ್ಕೂ ಬೇಕಷ್ಟು ಥರ ಬೈಗಳು. ಒಂದು ಸಣ್ಣ ಏನೋ ಒಂದು ಪಿಕ್ಚರ್ ಏನಾದ್ರು ಫ್ಲಾಪ್ ಆದರೂ ಸಾಕು, ಏನು ತೆಗೀತೀವಿ ಸರ್ ಪಿಕ್ಚರ್ನ, ನಿಮ್ಮ ಮನ ಹಾಳಾಗೋಗಂತ ಡೈರೆಕ್ಟ್ ಬೈತಾರೆ. ಹಾಗಾಗಿ ಪಾಪ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಪಾಪ ಜನಸಾಮಾನ್ಯರಿಗೆ ಆಗಲೇ ಕೊಟ್ಬಿಟ್ಟಿದ್ದೀರಿ ಪತ್ರಕರ್ತರು. ಹಾಗೆ ವಿಶೇಷ ಏನಿಲ್ಲ, ನಾವೆಲ್ಲ ಆ ಥರದ ಬೈಗಳನ್ನ ಕೇಳ್ಕೊತಾ ಇರ್ತೀವಿ, ಸಂತೋಷಿಸ್ತೀವಿ. ಆದರೂ ಇಷ್ಟೆಲ್ಲದ ನಡುವೆ ಒಂದು ಆರೋಗ್ಯಪೂರ್ಣವಾದಂಥ ಚರ್ಚೆಯನ್ನು ಹುಟ್ಟು ಹಾಕುವಂಥ, ಆರೋಗ್ಯಪೂರ್ಣವಾದಂಥ ಸೊಸೈಟಿಗೆ ಏನಾದ್ರು ಕೊಡ್ಬೋದಾದಂಥ ಒಂದಷ್ಟು ವಿಶೇಷಗಳಿರುವಂಥ, ಮತ್ತು ಇವತ್ತು ಇಡೀ ಜಗತ್ತೇ ಉದ್ವಿಗ್ನತೆಯಿಂದ ಓಡ್ತಾ ಇದೆಯಲ್ಲ ಈ ಧಾವಂತದ ಬದುಕು, ಈ ಧಾವಂತ ಬದುಕಿಗೆ ಅಲ್ಲಲ್ಲಿ ಒಂದಷ್ಟು ಒಲವಿನ ನಿಲ್ದಾಣವನ್ನು ಕಲ್ಪಿಸುವ ಬಗೆಯನ್ನು ಒಂದು
ಪ್ರೇಮ ಕಥೆಯೊಂದರ ಮೂಲಕ ಅದಕ್ಕೆ ಎದುರಾಗುವಂತೆಲ್ಲ ಆತಂಕಗಳನ್ನ ನಿವಾರಣೆ ಮಾಡ್ಕೊಳ್ಳೋದ್ರ ಮೂಲಕ ಈ ಸನ್ನಿವೇಶನ ಸೃಷ್ಟಿ ಮಾಡ್ತಾ ಇದ್ದಾರೆ. ರಮೇಶೇಂದ್ರ ಅವರಿದ್ದಾರೆ, ಪ್ರಥಮ ಅವರಿದ್ದಾರೆ. ಇದು ಆರಂಭದ ಮುನ್ನುಡಿಯಾಗಿ ನಾನು ಇವತ್ತಿನ ಜೊತೆ ಮಾತಾಡ್ತಾ ಇದ್ದೀನಿ. ನೀವೆಲ್ಲದ್ರ ಜೊತೆಗೆ ಸೀರಿಯಲ್ ನೋಡೋದ್ರ ಜೊತೆಗೆ ತುಂಬ ಜನಕ್ಕೆ ಈ ಥರದೊಂದು ಸೀರಿಯಲ್ ಹೀಗಿದೆ ಅನ್ನೋದು ಕೂಡ ಮಂಡಿಸ್ಬೋದು, ಹೇಳ್ಬೋದು. ನಿಮ್ಮೆಲ್ಲರ ಪ್ರೀತಿ ಬೇಕು. ನಿಮ್ಮ ಪ್ರೀತಿಯನ್ನು, ನಿಮ್ಮ ವಿಶ್ವಾಸವನ್ನು ನಿರೀಕ್ಷೆ ಮಾಡ್ತಾ ನಾವಿಲ್ಲಿ ಕೂತಿದ್ದೀವಿ. ಹಾಗಾಗಿ ನೀವು ಖಂಡಿತ ಮಾತಾಡ್ಬೋದು. ನಮಗೆ ಗೊತ್ತಿರುವಂಥ ಉತ್ತರವನ್ನು ಸರಳವಾಗಿ ಪ್ರಾಮಾಣಿಕವಾಗಿ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇದು ನನ್ನ ಮಾತುಗಳು. ನನ್ನ ಪಾತ್ರ ಕೇಳ್ತಾ ಇದ್ದೀರಲ್ಲ, ನನ್ನ ಪಾತ್ರ ಹೀರೋಯಿನ್ನ ಮಾವ. ನಾನು ಹೀರೋಯಿನ್ನ ಸೋದರ ಮಾವ. ನಾನು ಅವರ ತಾಯಿಯ ಅಣ್ಣ ಆ ಪಾತ್ರ ಮಾಡ್ತಾ ಇದ್ದೇನೆ. ಪಾತ್ರದ ವಿವರಗಳು ಪೂರ್ಣವಾಗಿ ನಾನು ಈಗಾಗಲೇ ಹೇಳ್ಬಿಟ್ರೆ ಎಲ್ಲ ನಿಮಗೆ ಗೊತ್ತಿರ್ತದೆ. ಸೀರಿಯಲ್ನವರು ಸಿನಿಮಾದವರು ಪೂರ್ಣ ಕಥೆ ಹೇಳಿದ್ರೆ ಅಷ್ಟೇ ಅಂತಂದ್ಬಿಟ್ಟು. ಹೌದು, ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೀರಿಯಲ್ನಲ್ಲಿ, ಒಂಚೂರು ಬೇರೆ ಮಾಡಿದ್ದಾರೆ. ನಮ್ಮದು ಒಂಚೂರು ಅವಾಗವಾಗಲ್ಲಿ ಇದು ಪೂರ್ಣ ಮಲ್ನಾಡಿನಲ್ಲೇ ನಡೆಯೋ ಕತೆ. ಆದ್ರೂ ಮಲ್ನಾಡಿನಲ್ಲಿ ಇತ್ತೀಚೆಗೆ ಹೌದು ಅವ್ರಿಗೆ ಟಿಪಿಕಲ್ ಆದ ಒಂದು ಸ್ಟೈಲ್ ಇತ್ತಲ್ಲ. ಇಲ್ಲಿಂದ ಬೆಂಗಳೂರಿಂದಲೋ ಮೈಸೂರಿಂದಲೋ ಕನೆಕ್ಷನ್ ಇಟ್ಕೊಂಡು ಇಲ್ಲಿಂದ ಡೈರೆಕ್ಟ್ ಹುಡುಗರು ವಾಪಸ್ ಹೋದಾಗ ಅಲ್ಲಿ ಅವರು ಇಲ್ಲಿ ಟೋಪಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮಟಾಳೆ ತೆಗೆದಿದ್ದಾರೆ, ಈ ಕ್ಯಾಪ್ ಹಾಕ್ಕೊಂಡಿದ್ದಾರೆ, ಪಂಚೆ ನಿಧಾನವಾಗಿ ಕಳಚಿಟ್ಟು ಅಲ್ಲಿ ಲುಂಗಿಯನ್ನು ಉಟ್ಕೊಂಡಿದ್ದಾರೆ, ಬರ್ಮುಡ ಎಂಟರ್ ಆಗಿದೆ. ಅಲ್ಲಿ ಆ ಆತಂಕಗಳು ಅಂದರೆ ನಗರೀಕೃತ ಸಮಾಜದ ಹೊಂದಾಣಿಕೆಯಲ್ಲಿ ಮಲೆನಾಡವರು ಕೂಡ ಹೇಗೆ ಅದನ್ನು ಸಫರ್ ಮಾಡ್ತಾನೆ ಸಂತೋಷವನ್ನು ಕೂಡ ಕೊಡ್ಬೋದು ಅಂತ ಟ್ರೈ ಮಾಡಿದ್ದಾರೆ. ಕತೆಗೆ ಒಂದಷ್ಟು ಪ್ರಾಧಾನ್ಯತೆ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಉಡುಪುಗಳಲ್ಲೂ ಆ ಥರದ್ದು ಬದಲಾವಣೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಒಂದು ಉಡುಪು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಶ್ರೀಮಂತರ ಮನೆಯ ಕುಟುಂಬ, ಮಲೆನಾಡಿನ ಶ್ರೀಮಂತರ ಮನೆಯ ಕುಟುಂಬದಲ್ಲಾಗುವಂತಹ ಎಲ್ಲ ತಮಾಷೆಗಳು, ಎಡವಟ್ಟುಗಳು, ಸಂಭ್ರಮಗಳು, ಸಂತೋಷಗಳು, ನಿರ್ಗಳವಾಗಿ ಹಾಸುಹೊಕ್ಕಾಗಿ ಒಂದರಿಂದೊಂದು ತಿರುವುಗಳು ತುಂಬ ಚೆನ್ನಾಗಿದೆ. ಅದು ಕಾಮಿಡಿ ಬೇಡವಾ ಕಣಪ್ಪ. ಬೇಸಿಕಲಿ ಏನು ಅಂತ ಹೇಳಿದ್ರೆ, ಸರ್ ಎಕ್ಸ್ಟ್ರಾ ಕಾಮಿಡಿ ಅಂತ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಅಂತ ಮುಗಿಸಿಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಕೋಪದಲ್ಲಿ ಒಂದಿಷ್ಟು ಬೈದು ಹೋದ ನಂತರ ಒಂದು ಸಣ್ಣ ಝಲಕ್ ಕೊಟ್ಟು ಹೋಗ್ತಾರೆ. ಅದು ಎಷ್ಟೇ ಕೋಪ ಕ್ರೌರ್ಯ ಬಂದರೂ ಅದು ಇಮಿಡಿಯೇಟ್ ಆಗಿ ಹಾಸ್ಯವಾಗಿ ಬದಲಾಗ್ಬಿಡುತ್ತೆ. ಸರ್ ಆ ಥರ ಕೆಪಾಸಿಟಿ ಇರೋವಂಥವ್ರು ಬಹಳ ಬಹಳ ಕಡಿಮೆ ಜನ. ಅಂಥದ್ರಲ್ಲಿ ಐ ಥಿಂಕ್ ಭಾಷೆ ಮೂಲಕ ಮರ್ಯಾದೆ ತೆಗಿಬೋದು ಅಂತ ಈಗಲೇ ಗೊತ್ತಾಗಿತ್ತು. ಹೌದಮ್ಮ, ಮಲ್ನಾಡ್ನವನೇ. ಆದ್ರೆ ಮಲ್ನಾಡ್ನವ್ರು ಅಲ್ಲೇ ಇದ್ದಾಗ ತುಂಬ ಚೆನ್ನಾಗಿತ್ತಮ್ಮ, ತುಂಬ ಚೆನ್ನಾಗಿ. ಮಲ್ನಾಡಿನ ಒಂದು ಹುಡುಗಿ ಅಂದ್ರೆ ಅಲ್ಲೇ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಮಾಧ್ಯಮಕ್ಕೆ ಬಂದು ಗಾರ್ಮೆಂಟ್ಗೆ ಸೇರ್ಕೊಂಡು ಏನೇನೋ ತಾಪತ್ರಗಳು ಸಿಗಾಕೊಂಡು, ಸಂಕಟಗಳು ಸಿಗಾಕೊಂಡು, ಎಲ್ಲ ಓಡಾಡ್ಕೊಂಡು ಇಲ್ಲಾಗೋ ಎಡವಟ್ಟುಗಳನ್ನೆಲ್ಲ ತಮ್ಮ ಊರಿಗೂ ತೊಗೊಂಡು ಹೋಗ್ತಾರಲ್ಲ, ಅವಾಗೋ ಸಂಘರ್ಷದ ಕತೆ ಅದು. ಇಲ್ಲ ಮೊದಲನೇದಾಗಿ ಎಲ್ಲ ಮಾಧ್ಯಮ ಬಂಧುಗಳಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಥಮ ಪ್ರಸಾದ್. ನನ್ನ ಪಾತ್ರ, ನಾನು ಸುಮತಿ ಅನ್ನೋವಂಥ ಒಂದು ವಿಶಿಷ್ಟವಾದ ಪಾತ್ರವನ್ನು ಮಾಡ್ತಾ ಇದ್ದೀನಿ ಈ ಸೀರಿಯಲಲ್ಲಿ. ಖಂಡಿತವಾಗ್ಲೂ ಇದಲ್ಲ ಗೆಟಪ್, ಸುಮ್ಮನೆ ಗ್ಲಾಮಪ್ ಆಗಿ ಬಂದಿದ್ದೀನಿ ಅಷ್ಟೇ. ಬಹಳ ಸರಳವಾದ ಒಬ್ಬ ಗೃಹಿಣಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಐ ವುಡ್ ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಟು ಕಲರ್ಸ್ ಕನ್ನಡ ಆ್ಯಂಡ್ ಟು ಶ್ರುತಿ ನಾಯ್ಡು ಪ್ರೊಡಕ್ಷನ್. ನನಗೆ ಇಂಥ ಒಂದು ಅದ್ಭುತವಾದ ಪಾತ್ರವನ್ನು ಸೃಷ್ಟಿಸಿ ಕೊಟ್ಟಿದ್ದಕ್ಕೆ, ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ, ನನ್ನಲ್ಲಿ ನಂಬಿಕೆ ಇಟ್ಟು ಇವರಿಂದ ಕೆಲಸ ತೆಗೆಸಬಹುದು ಅಂತ ನಂಬಿಕೆ ಇಟ್ಟು ನನ್ನನ್ನು ಪಳಗಿಸ್ತಾ ಇರುವಂಥ ರಮೇಶೇಂದ್ರ ಸರ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಅವರ ಪ್ರೀತಿಗೆ, ಅವರ ವಿಶ್ವಾಸಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇನ್ನೊಂದು, ಇಂಥ ದಿಗ್ಗಜರ ಜೊತೆ ಪಾತ್ರ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರುವಂಥದ್ದು ಬಹಳ ಬಹಳ ಸಂತೋಷದ ವಿಷಯ. ಯಾಕಂದರೆ ನನಗೆ ನಿಜವಾಗ್ಲೂ ಈ ಸೀರಿಯಲ್ ಒಪ್ಕೊಳ್ಬೇಕಾದ್ರೆ ಗೊತ್ತಿರಲಿಲ್ಲ ಅವರ ಸಹಭಾಗಿಯಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಗೊತ್ತಾದಾಗ ನನಗೆ ಒಂದ್ಸತಿ ಸ್ವಲ್ಪ ನರ್ವಸ್ ಆಯಿತು. ಯೂಶ್ವಲಿ ನಾನು ಯಾವ ಸೀರಿಯಲ್ಗೂ ನರ್ವಸ್ ಆಗಲ್ಲ. ಆಮೇಲೆ ಗೊತ್ತಾಯ್ತು ನನ್ನ ಮಾವನವರ ಪಾತ್ರ, ಅಂದರೆ ಫಾದರ್ ಇನ್ ಲಾ ಪಾತ್ರನ ತುಂಬ ಹಿರಿಯ ನಟರಾದಂಥ ಅಶೋಕ್ ಸರ್ ಮಾಡ್ತಾ ಇದ್ದಾರೆ ಅಂತ. ಆಗ ಇದ್ದಿದ್ದು ಸ್ವಲ್ಪ ನರ್ವಸ್ನೆಸ್ ಜಾಸ್ತಿ ಆಯಿತು. ಬಟ್ ನನಗೆ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ, ಇದು ನನ್ನ ಕರಿಯರಲ್ಲಿ ಬಂದಂತಹ ಒಂದು ಮುಖ್ಯವಾದ ಘಟ್ಟ. ಏನು ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ ದ ಮೋರ್ ಚಾಲೆಂಜಿಂಗ್. ಇಂಥ ಅದ್ಭುತವಾದ ಕಲಾವಿದರ ಜೊತೆ ನನ್ನ ಸಾಮರ್ಥ್ಯನ ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಇದು ತಮಾಷೆ ಮಾತಲ್ಲ. ನನ್ನ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಹೀರೋಯಿನ್
ತಾರಿಣಿಯ ಸೋದರತ್ತೆಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಇದು ರಮೇಶ್ ಸರ್ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ರಮೇಶ್ ಇಂದ್ರ ಅವರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಷ್ಟೇ ಹೇಳಿದ್ರು, ಇದರಲ್ಲಿ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ, ಬಹಳ ಸಿಂಪಲ್ ಹೆಂಗಸು, ನೋಡಿದವ್ರಿಗೆ ಅಯ್ಯೋ ಇವ್ರು ನಮ್ಮನೆಯವರೇ ಅಂತ ತಿಳ್ಕೊಳ್ಬೇಕು, ಆ ಥರ ಬರಬೇಕು ನನಗೆ ಅಂತ. ಆ್ಯಕ್ಚುಲಿ ಇದರ ಲುಕ್ ಟೆಸ್ಟ್ ಕೂಡ ತುಂಬ ಒಂಥರ ತಮಾಷೆಯಾದಂಥ ಒಂದು ಸನ್ನಿವೇಶ. ಯೂಶ್ವಲಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಾವು ಶ್ರುತಿ ನಾಯ್ಡು ಮೇಡಮ್ ಮನೆಯಲ್ಲಿ ಒಟ್ಟಿಗೆ ಕೂತು ಊಟ ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಆ ಥರ ಒಂದು ಸಂದರ್ಭದಲ್ಲಿ ಹೀಗೆ ಒಂದು ಸಿಂಪಲ್ ಸೀರೆ ಉಟ್ಕೊಂಡು ಒಂದು ಕ್ರಾಪ್ ಬಾಚ್ಕೊಂಡು ಒಂದಿಷ್ಟು ಮಲ್ಲಿಗೆ ಹೂ ಮುಡ್ಕೊಂಡು ಹೋಗಿದ್ದೆ. ರಮೇಶ್ ಸರ್ ಅದನ್ನು ನೋಡಿ, ದಟ್ಸ್ ಇಟ್, ನನಗೆ ಇಷ್ಟೇ ಬೇಕಾಗಿರೋದು, ನಿನ್ನ ಮುಖದಲ್ಲಿ ಇದಕ್ಕಿಂತ ಹೆಚ್ಚು ಮೇಕಪ್ ಇರಬಾರ್ದು, ನಿನ್ಗೆ ಇದಕ್ಕಿಂತ ಜಾಸ್ತಿ ಒಡವೆ ಇರಬಾರ್ದು, ಹೇರ್ ಸ್ಟೈಲ್ ಅಂತ ನೀನು ಕರ್ಲಿಂಗು ಅಯ್ಯನ್ನು ಮಣ್ಣು ಮಸಿ ಮಾಡಬಾರ್ದು, ನನಗೆ ಇಷ್ಟೇ ಬೇಕು. ನಾನು ಹೇಳಿದೆ ಭಾಳ ಸಂತೋಷ ಸರ್, ಯಾಕಂದರೆ ನಾನು ಹೆಚ್ಚಾಗಿ ದೇವಿ ಪಾತ್ರ ಮಾಡಿ ಮಾಡಿ ಅಭ್ಯಾಸ ನನಗೆ, ಎಲ್ಲ ತ್ರಿಶೂಲ ಗದಾ ಪದ್ಮಗಳೆಲ್ಲ ಹಿಡಿದು ಇಷ್ಟಿಷ್ಟು ದೊಡ್ಡದಾಗಿ ಹಾಕಿ ಕಿರೀಟ ಎಲ್ಲ ಹಾಕೋಳಿಗೆ ಸಿಂಪಲ್ ಇಷ್ಟೇ ಸಾಕು ಅಂದರೆ ಇಟ್ ಈಸ್ ಲೈಕ್ ಅ ವಂಡರ್ಫುಲ್ ಥಿಂಗ್. ಸೊ ಇದರಲ್ಲಿ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಈ ಸೋದರತ್ತೆ ಹಾಗೂ ಆ ಮನೆಯ ಮಗಳು ಯಾರಿದ್ದಾಳೆ ಅವರಿಬ್ಬರು ಒಂಥರ ಬೆಸ್ಟ್ ಫ್ರೆಂಡ್ಸ್ ಇದ್ದ ಹಾಗೆ. ಅವಳಿಗೆ ಅತ್ತೆನ ಕಂಡ್ರೆ ಬಹಳ ಪ್ರೀತಿ, ಅತ್ತೆಗೆ ತನ್ನ ಸೊಸೆನ ಕಂಡ್ರೆ ಬಹಳ ಪ್ರೀತಿ, ತುಂಬ ಒಂದು ಒಳ್ಳೆಯ ಶುದ್ಧವಾದ ಬಾಂಧವ್ಯ ಅವರಿಬ್ಬರ ಮಧ್ಯೆ ಇದೆ, ಶುದ್ಧವಾದ ಪ್ರೀತಿ ಅವರಿಬ್ಬರ ಮಧ್ಯೆ ಇದೆ. ಅವಳಿಗೆ ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗದೇ ಇರೋವಂಥದ್ದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಅವಳ ಅತ್ತೆ ಯಾವಾಗಲೂ ಇದ್ದೇ ಇರ್ತಾಳೆ ಅನ್ನೋದು ಗೊತ್ತು. ಈ ಹಿಂದೆ ಕೂಡ ನಾನಿದು ಮೊದಲನೇ ಸತಿ ಅಲ್ಲ ಸೋದರತ್ತೆ ಮಾಡ್ತಾ ಇರೋದು, ಎಲ್ರಿಗೂ ಗೊತ್ತಿದೆ. ಹಿಂದೆ ಕೂಡ ಸೋದರತ್ತೆ ಪಾತ್ರ ಬೇರೆ ಒಂದು ವಾಹಿನಿಯಲ್ಲಿ ಮಾಡಿದಾಗ ಅದನ್ನು ತುಂಬ ಚೆನ್ನಾಗಿ ಒಪ್ಪಿಕೊಂಡು ಪ್ರೋತ್ಸಾಹಿಸಿ ಇಷ್ಟಪಟ್ಟು ಇವತ್ತಿನವರೆಗೂ ನನಗೆ ಆ ಪ್ರೀತಿ ಸಿಗ್ತಾ ಇದೆ. ಸೊ ಒಲವಿನ ನಿಲ್ದಾಣದ ಮೂಲಕ ಸುಮತಿ ಹಾಗೂ ತಾರಿಣಿಗೆ ಹಾಗೂ ಇಡೀ ಕುಟುಂಬಕ್ಕೆ ಅಷ್ಟೇ ಪ್ರೀತಿ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಪ್ರೋತ್ಸಾಹ ಇದೆ ಅಂತ ನಾನು ನಂಬಿದ್ದೀನಿ. ಮಂಡ್ಯ ಭಾಷೆ ಮತ್ತು ಮಲೆನಾಡ ಭಾಷೆ ಎರಡೂ ಕೂಡ ಒಂಥರ ಗಂಭೀರತೆ ಇದೆ. ಇಲ್ಲಿ ರಫ್ ಇರುತ್ತೆ, ಮಲೆನಾಡ ಭಾಷೆ ತುಂಬ ಸಾಫ್ಟ್ ಇರುತ್ತೆ. ಆ ಒಂದು ಬ್ಯಾಲೆನ್ಸಿಂಗ್ ಅದೇ ಭಾಷೆ ಇರುತ್ತೆ ಅಥವಾ ನಾವು ಬೆಂಗಳೂರು ಕನ್ನಡ ಗೆಳೆಯ, ಇದು ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಾರ್ವತ್ರಿಕವಾಗಿ ತುಂಬ ಪಾಪ್ಯುಲರ್ ಸೀರಿಯಲ್ ಆಗೋದು ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರ್ ಒಂದು ಪ್ರಾಂತ್ಯ ಅಂತ ಬಳಸಿದ ತಕ್ಷಣವೇ ಆ ಪ್ರದೇಶದವ್ರು ಮಾತ್ರ ನೋಡೋಕ್ಕೆ ಶುರು ಮಾಡಿಬಿಟ್ಟು ಬೇರೆಯವ್ರು ನೋಡದೆ ಹೋಗ್ಬಿಡ್ಬೋದು ಅನ್ನೋ ಆತಂಕ ಇರುತ್ತೆ. ಅದಕ್ಕೆ ನಡುವಿನಲ್ಲಿ ನಾವು ಸಾಮಾನ್ಯವಾಗಿ ಸಾಹಿತ್ಯ ಆಸಕ್ತರಿಗೆ ಗೊತ್ತಿರ್ತದೆ, ಒಂದು ಪ್ರಜಾವಾಣಿ ಭಾಷೆ ಕಣ ಅಂತ ಬಳಸ್ತಾ ಇರ್ತಾರೆ, ತುಂಬ ಜನಕ್ಕೆ ಗೊತ್ತಿರ್ತದೆ. ಅಂದರೆ ಎಲ್ಲರಿಗೂ ಮೀಟ್ ಆಗೋ ಭಾಷೆ, ಎಲ್ಲರಿಗೂ ಹೊಂದಾಣಿಕೆ ಭಾಷೆ ಅಂತ ಶುರು ಮಾಡೋದು ಎಂತಕ್ಕೆ ಅಂತ ಶುರು ಮಾಡಿಬಿಟ್ಟು ಯಾಡ್ಡ ಅಂತೇನೋ ಹಿಂಗೆ ಶುರು ಮಾಡಿದವರು ಒತ್ತೋಡ ಬತ್ತೋಡ ಅಂತೆಲ್ಲ ಶುರುವಾಗ್ತಿದ್ದವ್ರು ನಿಧಾನವಾಗಿ ಕತೆ ಇಲ್ಲಿಗೆ ಶಿಫ್ಟ್ ಆಗೋಗ್ಬಿಡುತ್ತೆ, ಬೆಂಗಳೂರು ಭಾಷೆಗೆ ಬಂದ್ಬಿಡ್ತದೆ. ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಆ ಥರದ್ದೊಂದು ಎರಡನ್ನೂ ಎಲ್ಲರಿಗೂ ಸಾರ್ವತ್ರಿಕವಾಗಿ ಸಮನ್ವಯ ದೃಷ್ಟಿಯಿಂದ ನೋಡ್ಬೋದಾ ಅನ್ನೋ ಪ್ರಯತ್ನ ಮಾಡಿದ್ದಾರೆ. ಕತೆ ಇಡೀ ಭಾಗ ನಡೆಯೋದು ಮಲೆನಾಡಿನಲ್ಲಿ, ಶೂಟಿಂಗ್ ಆಗಿದ್ದು ಕೂಡ ಮಲೆನಾಡಿನಲ್ಲೇ. ಆದರೆ ಅಲ್ಲಲ್ಲಿ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ ಭಾಷೆಗೆ ಕೂಡ ಅದನ್ನು ಸಮನ್ವಯ ದೃಷ್ಟಿಯಿಂದ ನೋಡುವಂಥ ವ್ಯವಸ್ಥೆ ಮಾಡಿ ಪೂರ್ಣ 100% ಆ ಭಾಷೆನೇ ಬಳಸೋಕ್ಕಾಗಿಲ್ಲ. ಆದರೆ ಎಮೋಷನ್ಸು ಯಾವಾಗಲೂ ಮಳೆ ಜೊತೆ ಬದುಕೋರಿಗೆ ಒಂದು ತೀವ್ರತೆವಾದೊಂದು, ಅದು ಕಾವ್ಯ ಆಗುತ್ತೆ, ಅದು ಸಂಗೀತ ಆಗುತ್ತೆ, ಅದು ನಾಟಕ ಆಗುತ್ತೆ, ಅದು ಯಕ್ಷಗಾನ ಆಗುತ್ತೆ, ಅದು ತಾಳ್ಮದ್ಲೆ ಆಗುತ್ತೆ, ಒಂದು ರೋಮಾಂಚಕತೆ ಸೃಷ್ಟಿಯಾಗಿರುತ್ತೆ, ಒಂದು ಸಂಭ್ರಮ ಇರ್ತದೆ. ಕಣ್ಣುಗಳಿಗೊಂದು ದೊಡ್ಡ ಹಬ್ಬ, ಏನೆಲ್ಲ ಮಾಡಿದ್ರು ಎಲ್ಲ ತೋರಿಸಿದ್ರು ಎಲ್ಲ ಬಯಸಿವೆ ನೋಡಿ. ಒಂದು ಬೆಟ್ಟ ಗುಡ್ಡ ಆಕಾಶ ನಿಂಗೆ ಒಂದ್ಸಲಿ ತೋರಿಸ್ಬಿಟ್ಟು ದ್ರೋಣಲ್ಲಿ ಹಿಂಗೆ ಪಾಸ್ ಆದರೆ ಆಹಾ, ನಾನು ಸೀರಿಯಲ್ನ ಡಬ್ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ನನಗೆ ಒಂದ್ಸಲಿ ಆಹಾ ಎಷ್ಟು ಚಂದ ಅನ್ರಿ ಇದು ಮಲೆನಾಡು ಅಲ್ವಾ, ಅಲ್ಲಿ ಹೋಗಿ ಓಡಾಡಿದ್ದೆಲ್ಲ ಎಷ್ಟು ಚಂದ ಅಲ್ವಾ ಅಂತ ಅನಿಸ್ತಾ ಇತ್ತು. ಆ ಥರದ್ದೊಂದು ಆಹ್ಲಾದಕರವಾದ ವಾತಾವರಣನ, ಒಂದು ಸುಂದರವಾದಂತಹ ಮಲೆನಾಡಿನ ತಂಪನೆಯ ಯಾನವನ್ನು, ಅದರ ನಡುವೆ ಮನುಷ್ಯ ಸಂಬಂಧದಲ್ಲಿ ಉದ್ಭವಿಸುವಾದಂಥ ಆಕ್ರೋಶವನ್ನು, ಅಸಹನೆಯನ್ನು, ವಿಘಟಿತ ಗುಣಗಳನ್ನು ಅದನ್ನು ಸ್ಪಷ್ಟಪಡಿಸಕ್ಕೆ ನೋಡಿದ್ದಾರೆ. ಅದರ ತಾಣ ಮಾತ್ರ ಅಲ್ಲಿಯ ತಾಣದ ಕತೆ ಅಂತ, ಅದರಲ್ಲೇ ಎಲ್ಲ ಥರದ್ದು ಬರ್ತದೆ. ಹಾಗಾಗಿ ಭಾಷೆಯಲ್ಲಿ ಕೂಡ ಆ ಥರದ ಅನೇಕ ಒಳವುಗಳನ್ನ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಇದರ ನಡುವೆ ಅದು ಬೆಂಗಳೂರಿಗೆ ಶಿಫ್ಟ್ ಆದಾಗ ಮತ್ತೆ ಬರೋದು ಹೋಗೋದು ಪೂರ್ಣ ಅಲ್ಲೇ ಶೂಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಏನಾಗುತ್ತೆ ಅಂದರೆ ಅಲ್ಲಿಯ ಒಂದು ಕಥೆಯನ್ನು ಅಲ್ಲಿಗೆ ಫಿಕ್ಸ್ ಆಗಿ ಮಲೆನಾಡವ್ರು ಮಾತ್ರ ನೋಡೋಕ್ಕೆ ಶುರು ಮಾಡ್ಬೋದು. ಅದೊಂದು ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆ ಥರದ್ದು ಭಾಷಾವಾರು ಕಲ್ಪನೆಗಳು ಪ್ರತಿಯೊಂದುವೆ ಯಾವುದೋ ಅದ್ಭುತವಾಗಿ ಒಂದು ಪ್ರಾಂತ್ಯದವರು ಸಿನಿಮಾದವ್ರು ಮಾಡ್ತಾರೆ ಅಂತಂದ್ರೆ ಎಲ್ಲ ಅಲ್ಲಿಯವ್ರನ್ನೇ ಹಾಕೋತಾರೆ, ಅಲ್ಲಿಯಾರೇ ಕೂತ್ಕೊಂಡ್ರು ಅಂತ ಈ ಕಡೆಯವ್ರು ನೋಡೋದೇ ಬಿಟ್ಬಿಟ್ಟು ಹಿಂಗೆಲ್ಲ ಆಗಿಬಿಡ್ತದೆ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನೋಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಷೆ ಅಂತೂ ಅವ್ರು ಯಾವುದನ್ನು ಕೂಡ ಪ್ರಯತ್ನ ಮಾಡಿದ್ದಾರೆ. ನಿರ್ದೇಶಕ ಮತ್ತು ಕೃತಿಕಾರ ಡೈಲಾಗ್ಸ್ಗಳನ್ನ ಬರೆದವರು ಅದನ್ನು ಹೇಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ವಿ ನಾವು. ಅದು ಅಂತ ಒಟ್ಟು ಚಲನೆಯ ದೃಷ್ಟಿಯಿಂದ, ಓಟದ ದೃಷ್ಟಿಯಿಂದ ಹೆಚ್ಚು ಘರ್ಷಣೆಗಳಿದ್ದಾವೆ. ಒಂದು ಸಣ್ಣದೊಂದು ಸಂಭ್ರಮ ಶುರುವಾಗ್ತಿದ್ದಂಗೆ ಅದಕ್ಕೊಂದು ತಿರುವು ಬಂದು ತಕ್ಷಣ ಒಂದು ಮೊನಚುವಾಗ್ಬಿಟ್ಟು ಒಂದು ಆತಂಕ ಸೃಷ್ಟಿಯಾಗಿ ಮತ್ತೆ ನಾವಾಗಲೂ ಅದನ್ನೇ ಬಯಸ್ತಾ ಇರ್ತೀವಲ್ಲ. ಅಂದರೆ ಘರ್ಷಣೆಗಳೇ ಇಲ್ಲದೆ ಹೋದರೆ ಬರೀ ರಾಮ ಸೀತೆ ಕತೆ ಅವರು ಸುಖವಾಗಿದ್ದರು ಅಂದ್ರೆ ಮುಗಿದೋಯ್ತಲ್ಲಪ್ಪ. ಮಧ್ಯದಲ್ಲಿ ರಾವಣ ಬರದೆ ಹೋಗಿದ್ರೆ
ಮಧ್ಯದಲ್ಲಿ ಜಟಾಯು ಒಂದು ಹೋರಾಟ ಬರದೆ ಹೋಗಿದ್ರೆ, ಒಂದು ಫೈಟ್ ಇಲ್ಲದೆ ಯಾರು ನೋಡ್ತಲ್ಲ, ಹಾಗೆ ಘರ್ಷಣೆಗಳ ನಡುವೆನೇ ಹೊಸದೇನಾದ್ರು ಹುಡುಕ್ಬೋದಾ ಅನ್ನೋ ಪ್ರಯತ್ನ ಮಾಡಿದ್ದಾರೆ ಕಥೆಗಳಲ್ಲಿ. ಅದು ನನಗೆ ವಿಶಿಷ್ಟ ಅಂತ ಅನ್ನಿಸ್ತು. ಆಮೇಲಿಂದ ಬೇರೆ 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 ಹೊಸ ಥರದ್ದು ಹೋಗ್ತಾ 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 ಇನ್ನೂ ಬೇರೆ ಬೇರೆ ಸಾಧ್ಯತೆಗಳೆಲ್ಲ ಕಾಣಿಸ್ಕೊಳ್ತದೆ. ಸದ್ಯಕ್ಕೆ ಒಂದು ಅನಿರೀಕ್ಷಿತವಾದಂಥ ಒಂದು ಪ್ರೇಮದ ವಿಘಟಿತ ಕ್ಷಣಗಳು ಹೆಂಗಾಗ್ತದೆ, ತಿರುವುಗಳು ಹೆಂಗಾಗ್ತದೆ, ಒಂದು ಮದುವೆ ಎಂಗೇಜ್ಮೆಂಟಲ್ಲಿ ಏನಾಗ್ಬಿಡ್ತು, ಅಯ್ಯೋ ಈಗ ಸಾಧ್ಯನಾ ಅನ್ನೋದೊಂದು ಆಕರ್ಷಕ ಘಟನೆಯಿಂದ ಶುರುವಾಗುತ್ತೆ ಅಂತ ನನ್ನ ನಂಬಿಕೆ ಗೆಳೆಯ. ನಾಯ್ಡು ಸೀರಿಯಲ್ ಆ್ಯಕ್ಟ್ ಮಾಡಿರೋರಿಗೆ ಸಾಮಾನ್ಯವಾಗಿ ಗೊತ್ತು, ಆಕೆ ನಡೆಸ್ಕೊಳ್ಳೋ ರೀತಿ ಮತ್ತು ರಮೇಶ್ ಇಂದ್ರ ಬರೆಯೋ ಡೈಲಾಗ್ಗಳು ಮತ್ತು ಆಕೆ ಡೈರೆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಶಾರ್ಟ್ಸ್ ಇಡೋ ರೀತಿ ತುಂಬ ಅಪರೂಪದ್ದು. ಶ್ರುತಿ ನಾಯ್ಡು ಶಾರ್ಟ್ಸ್ ಇಡೋ ರೀತಿ ಎಕ್ಸ್ಟ್ರಾಡಿನರಿ. ಆಕೆ ಡೈರೆಕ್ಟರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಚೀಸೋ ಸಾವಿತ್ರಿಲಿ ಒಂದು ವಿಲನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೆ. ನನಗೆ ಆ ವರ್ಷ ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ಸಿಕ್ಕಿತ್ತು. ನನಗೆ ಅವೆಲ್ಲ ಇತ್ತು ತಲೆನಲ್ಲಿ. ಮತ್ತು ಇನ್ನೊಂದು ಶ್ರೀರಸ್ತು ಶುಭಮಸ್ತಲು ಒಬ್ಬ ವಿಲನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೆ. ನಾನು ಯಾವಾಗಲೂ ಜನರಲಿ ಸಿನಿಮಾ ರಂಗದಲ್ಲಿ ನಾನು ಒಬ್ಬ ಬಫೂನ್ ಅಂತ ನಿಮಗೆಲ್ಲ ಗೊತ್ತಿದೆ, ಇಡಿಯಟ್ ಪರ್ಸನ್ ಅಂತ. ಹಾಗೇನೋ ಒಂದು ತೋರಿಸ್ತಾ ಇದ್ದವನ್ನ ಏಕ್ದಮ್ ರಪ್ ಅಂತ ಬೇರೆ ಇನ್ನೊಂದು ಆ್ಯಂಗಲ್ ನೋಡೋಕೆ ಶುರು ಮಾಡಲ್ಲ. ಬೇರೆ ಥರದ ಪಾತ್ರ ಕಣೆ ಇದು ಅಂತ ಹೇಳಿದ ತಕ್ಷಣ ರಮೇಶ್ ಇಂದ್ರ ಹೌದು ಬೇರೆ ಏನೋ ಮಾಡ್ಬೋದು ನೀನು ಅಂತಂದು, ಬೇರೆ ಏನೋ ಮಾಡ್ಬೋದಲ್ಲ ಅಂತ ಒಂದು ಪಾತ್ರದ ಆಸೆ. ಎರಡನೇದು ಚೆನ್ನಾಗಿ ನೋಡ್ಕೋತಾರಲ್ಲ ಅಂತ. ಕಲಾವಿದರು ಯಾವಾಗಲೂ ಒಂದು ಸಣ್ಣದೊಂದು ಎಮೋಷನಲ್ ಬ್ರಿಡ್ಜ್ ಮೇಲೆ ಬದುಕ್ತಾ ಇರ್ತಾರೆ. ಅವ್ರಿಗೆ ಯಾರು ವಿಶ್ವಾಸದಲ್ಲಿ ಚೆನ್ನಾಗಿ ಮಾತಾಡಿಸ್ಬಿಟ್ರೆ, ಮೈ ದೊಡೋಗ್ಬಿಟ್ರೆ, ಒಳ್ಳೆದೇನೋ ಆಗಲಿ ಅಂತ ಆಸೆ ಪಟ್ಬಿಟ್ರೆ ಮಿಕ್ಕಿದ್ದೆಲ್ಲ ಮರೆತು ಆಹಾ ಅಂತ ನಾವು ಆ ಕ್ಷಣಕ್ಕೆ ಗೊತ್ತಿರ್ತದೆ. ದುಡ್ಡು ಕಾಸಿನ ಮೀರಿದ್ದು ಭಾವನಾತ್ಮಕ ಸಂಬಂಧಗಳ ಮೇಲೆ ಅನೇಕ ಸಲ ಬಿಲ್ಡ್ ಮಾಡ್ತಾ ಇರ್ತೀವಿ. ಆ ಥರ ಒಂದು ಭಾವನಾತ್ಮಕವಾದ ಒಡನಾಟ ಇದ್ದಿದ್ದರಿಂದ ಎಲ್ಲ ಇದ್ರ ನಡುವೆ ಕೂಡ ಶ್ರುತಿ ನಾಯ್ಡು ಒಳ್ಳೆ. ಈಗಲೂ ನನಗೆ ಅನ್ಸುತ್ತೆ ಶ್ರುತಿ ನಾಯ್ಡು ಯಾವುದೋ ತಮಾಷೆ ಮಾಡ್ತಾ ಇರ್ತೀನಿ ಅನೇಕ ಸಲ. ಯಾವುದೋ ಒಂದು ದೊಡ್ಡ ಹಬ್ಬ ಬಂತು ಅಂತಂದರೆ ಆ ಸೀರಿಯಲ್ ಮಾಡ್ತಾರೋ ಎಲ್ಲ ಹೆಣ್ಮಕ್ಳನ್ನ ಕೂಡಾಕೊಂಡು, ಅವ್ರ ಫೇಸ್ಬುಕ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಅವರೆಲ್ಲ ಕೂಡಾಕೊಂಡು ಅವ್ರಿಗೆಲ್ಲ ಸೀರೆ ಕೊಡಿಸಿ, ಅವ್ರಿಗೆಲ್ಲ ಒಡವೆ ಕೊಡಿಸಿ, ಅವ್ರಿಗೆಲ್ಲ ಆರತಿ ಮಾಡಿ, ಅವ್ರಿಗೆಲ್ಲ ಪೂಜೆ ಮಾಡಿ ಓಡ್ಕೊಂಡು ಸಂಭ್ರಮೋ ಸಂಭ್ರಮ. ಇನ್ನೆಲ್ಲ ಹುಡ್ದಬ್ಬದ ಪಾರ್ಟಿ ಮಾಡ್ತೀವಿ ಅಂತಂದ್ರೆ ಅದು ಯಪ್ಪ ಸಿನಿಮಾದವ್ರಿಗಿಂತ ಜಾಸ್ತಿ ಓವರ್ ಪಾರ್ಟಿ ಮಾಡ್ತೀನಿ. ನಾನು ಏನಮ್ಮ ನಿಮ್ಮದು ಆರ್ಭಟ ಅಂತ ಯಾವುದೋ ತಮಾಷೆ ಮಾಡ್ತಾ ಇರ್ತೀನಿ ನಾನು. ಈ ಥರದ ಅನೇಕ ಗುಣಗಳು ಅಂದರೆ ಸಂತೋಷವಾಗಿರ್ಬೋದು. ರಮೇಶ್ ಇಂದ್ರ ತುಂಬ ಚೆನ್ನಾಗಿ ಕೆಲಸ ತೆಗಿತಾರೆ, ಶಾರ್ಟ್ಸ್ಗಳು ಚೆನ್ನಾಗಿರ್ತದೆ. ಆಮೇಲೆ ಮೂರನೇದು ಕಲರ್ಸ್, ಕಣ್ಣಿಗೆ ತಂಪಾಗೋದು ಚಾನಲ್ ಸುಳ್ಳು ಹಾಕಿಲ್ಲ ಕಣ್ಣ ಒಂಥರ ಆಕರ್ಷವಾಗಿರುತ್ತೆ, ಚೆನ್ನಾಗಿರುತ್ತೆ. ಕಲರ್ಸಲ್ಲಿ ನೋಡೋ ಒಂದು ತಂಪು ಖುಷಿಯಾಗುತ್ತೆ ಕಣ್ರಿ. ಅದರ ಹೆಚ್ಚಡಿ ಬಂದ್ಬಿಟ್ರಂತೂ ಆ ಕಣ್ಣಿಗೆ ಒಂದು ತಂಪು ಭಾಳ ಚೆನ್ನಾಗಿರುತ್ತೆ ಅನ್ನೋದು. ಇವು ಮೂರು ಸೇರ್ಕೊಂಡು ಆಮೇಲೆ ನಾನು ಕೇಳ್ಕೊಂಡು ಇನ್ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ. ಅಶೋಕ್ ಅವರು, ನಾನು ರಂಗನಾಯಕಿ ನೋಡಿ ಬೆರಗಾಗಿದ್ದೆ. ನಾನು ಭಾಳ ಚಿಕ್ಕಂದಲ್ಲಿ ಭಾಗ್ಯವಂತರು ನೋಡ್ಬಿಟ್ಟು ಎಂಥ ಕುಟುಂಬ ಒಡೆದೋದಾಗ ಏನೇನಾಯಿತು ಅಂತ ನೋಡ್ಬಿಟ್ಟು ಪರಿತಪಿಸ್ತಾರೆ. ನಮಗೆ ಆ ಕಾಲದ ದೊಡ್ಡ ಹೀರೋಗಳಲ್ಲಿ ಅವರೊಬ್ಬರು ಅಶೋಕ್ ಅಂತ. ಅಶೋಕ್ ಅವರು ಅವ್ರ ಮಗನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ತಕ್ಷಣ ಸಂತೋಷ ಆಯಿತು. ಆಮೇಲೆ ಹೊಸ ಹೊಸ ಎಳೆ ತಲೆಮಾರಿನ ಹುಡುಗರು ಎಲ್ಲರೂ ಇದ್ದರು. ಇವರು ಡ್ಯಾನ್ಸರ್ ಹೌದು, ಮತ್ತೊಂದವರು ಸಿಂಗರ್ ಹೌದು, ಮತ್ತು ವಿನಯ ಪ್ರಸಾದ್ ಅವರ ಕೋರಿ, ಇವೆಲ್ಲ ಸೇರ್ಕೊಂತವ ಎಲ್ಲ ಟೀಮ್ ಚೆನ್ನಾಗಿದೆ ಕಣೆಯ. ಇದು ಒಂಥರ ನಾವು ಆ್ಯಕ್ಟ್ ಮಾಡೋಣ ಅಂತ ಅನ್ನಿಸ್ತು. ಒಂದು ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಅನೇಕ ವಿಷಯಗಳೆಲ್ಲ ಸೇರ್ಕೊಳುತ್ತೆ ಗೆಳತಿ. ಹಾಗಾಗಿ ಅದು ಕೂಡ ಮುಖ್ಯ ಆಯಿತು. ಒಂದು ಸಂತೋಷವಾಗಿ ಕಳೀತಾ ಇದ್ವಿ. ಈಗ ಎಲ್ಲರೂ ಹೇಳೋಂಗೆ ನೋಡಿ ಸೂಪರಾಗಿತ್ತು. ನಾನಲ್ಲಿ ಭಾಳ ಲೈಟಾಗಿ ಒಂಥರ ಒಂದು ಫ್ಯಾಮಿಲಿ ಒಂಥರ ಇದು ಒಂಥರ ಜರ್ನಿ ಇದೆಲ್ಲ ಏನಿಲ್ಲ, ಚೆನ್ನಾಗಿತ್ತು ತಾಯಿ ಇಲ್ಲ. ಬಟ್ ಸೀರಿಯಸ್ ಆಗಿ ನಮ್ಮ ಒಂದು ಸೀರಿಯಲ್ ಈಗಿನ್ನೂ ಏರ್ ಆಗ್ತಾ ಇದೆ ಅಷ್ಟೇ. ಇವಾಗ ಒಂದು 2-3 ಶೆಡ್ಯೂಲ್ ನಾವು ಶೂಟ್ ಮಾಡಿದ್ದೀವಿ. ಮೊದಲನೇ ಶೆಡ್ಯೂಲಿಂದನೂ ಇಷ್ಟರವರೆಗೂ ಮುಂದೆನೂ ಹೀಗೆ ಇರ್ತೀವಿ. ನಿಜವಾಗ್ಲೂ ಒಂದು ಫ್ಯಾಮಿಲಿ ಥರನೇ ಇದ್ದೀವಿ ನಾವೆಲ್ಲರೂ. ಅಂದರೆ ವಿ ಆರ್ ನೋಬಡಿ ಹ್ಯಾಸ್ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್. ನಾನು ಮೇಲೂ ನೀನು ಕೀಳು, ನಾನು ಸೀನಿಯರು ನೀನು ಜೂನಿಯರ್, ಏನೂ ಇಲ್ಲ. ಒಂದು ಭಿನ್ನಾಭಿಪ್ರಾಯ ಕೂಡ ಇಲ್ಲ ಇಲ್ಲಿ. ಮತ್ತು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಮೇಕಪ್ ಮಾಡಿಸ್ಕೊಳ್ತೀವಿ, ರೆಡಿ ಆಗ್ತೀವಿ, ಶಾರ್ಟಿಗೆ ಬರ್ತೀವಿ. ಚೆನ್ನಾಗಿ ಬಂತಾ ಎಲ್ಲರೂ ಖುಷಿ ಪಡ್ತೀವಿ, ಚೆನ್ನಾಗಿ ಬರಲಿಲ್ವಾ ನೆಕ್ಸ್ಟ್ ಹೇಗೆ ಇಂಪ್ರೂವ್ ಮಾಡೋದು ಅಂತ ನೋಡ್ಕೊಳ್ತೀವಿ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಶೆಡ್ಯೂಲ್ ಮುಗಿಸಿ ನಮ್ಮ ಮನೆಗಳಿಗೆ ನಾವು ವಾಪಸ್ ಹೋದಾಗ ವಿ ಸ್ಟಾರ್ಟೆಡ್ ಮಿಸ್ಸಿಂಗ್ ಈಚ್ ಅದರ್. ಎಲ್ಲ ಮೆಸೇಜ್ ಮಾಡಿಕೊಂಡು ಇಟ್ ಫೀಲ್ಸ್ ಅ ಲಿಟಲ್ ಡಿಫ್ರೆಂಟ್. ಏನಂದರೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇಲ್ಲ ಅಂತ ಹೇಳೋದು ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಶ್ನೆಗೆ ಉತ್ತರ, ನಾನು ಯಾಕೆ ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನಿಂದ ಈ ಸೀರಿಯಲ್ನ ಒಪ್ಕೊಳ್ತೀನಿ ಅಂತ ಹೇಳೋದಕ್ಕೆ, ಎಲ್ರಿಗೂ ಗೊತ್ತಿರೋ ಹಾಗೆ ಬಹಳ ವರ್ಷಗಳಿಂದ ನನ್ನ ಒಂದು ಟ್ಯಾಲೆಂಟಿಗೆ ಪ್ರೋತ್ಸಾಹ ಸತತವಾಗಿ ಸಿಗ್ತಾ ಇರುವಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ. ಅಫ್ಕೋರ್ಸ್ ಡ್ಯೂ ರೆಸ್ಪೆಕ್ಟ್ಸ್ ಟು ಆಲ್ ದಿ ಅದರ್ ಪ್ರೊಡಕ್ಷನ್ ಹೌಸಸ್ ದಟ್ ಐ ವರ್ಕ್ ವಿತ್, ಬಟ್ ಕಾನ್ಸ್ಟೆಂಟ್ ಆಗಿ ಇರೋವಂಥದ್ದು ನನಗೆ ಶ್ರುತಿ ನಾಯ್ಡು ಪ್ರೊಡಕ್ಷನ್. ಒಂಥರ ನನಗೆ ತವ್ರ ಮನೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಖಂಡಿತವಾಗ್ಲೂ. ಯಾಕಂದರೆ ಅವರೊಟ್ಟಿಗೆ ಒಡನಾಟ, ಸರ್ ಹೇಳ್ದಾಗೇನೆ ಒಂದೊಂದು ಹಬ್ಬ ಹರಿದಿನಗಳನ್ನ ಅವ್ರ ಜೊತೆ ಸ್ಪೆಂಡ್ ಮಾಡೋದಾಗ್ಲಿ, ಅಥವಾ ಕ್ಯಾರೆಕ್ಟರ್ ಅಂತ ಬಂದಾಗ ಒಬ್ಬ ಕಲಾವಿದನಿಂದ ನಾವು ಏನು ಮಾಡಿಸ್ಬಹುದು ಅನ್ನೋವಂಥದ್ದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸೊ ಅವರು ಇವಾಗಲೂ ಕೂಡ ಜಸ್ಟ್ 1 ಡೇ ಕ್ಯಾರೆಕ್ಟರ್ ಅಷ್ಟೇ ಅಂತ ಕರೆದ್ರು ನಾನು ಯಾವುದೇ ಹೆಸಿಟೇಷನ್ ಇಲ್ಲದೆ ಹೋಗಿ ಮಾಡಿ ಬರ್ತೀನಿ. ಆ್ಯಂಡ್ ಇಷ್ಟೆಲ್ಲ ಶೇಡ್ಸ್
ನಾನು ದೇವಿ ಪಾತ್ರದಲ್ಲಾಗಿರಬಹುದು ಅಥವಾ ಸಾಮಾನ್ಯ ಗೃಹಿಣಿ ಪಾತ್ರದಲ್ಲಾಗಿರಬಹುದು ಅಥವಾ ಮನೆ ಒಡೆದಾಕೋ ವಿಲನ್ ಪಾತ್ರ ಆಗಿರಬಹುದು, ಇಷ್ಟೆಲ್ಲ ಶೇಡ್ಸ್. ಇದು ನನ್ನ 6ನೇ ಪ್ರಾಜೆಕ್ಟ್ ಶ್ರುತಿ ನಾಯ್ಡು ಚಿತ್ರ ಜೊತೆ. ನಾನು ನಿಜವಾಗ್ಲೂ ತುಂಬ ಐ ಆಮ್ ಅ ಬ್ಲೆಸ್ಡ್ ಸೋಲ್ ಅವರ ಅಂಡರಲ್ಲಿ. ಇದು ಯಾವುದೋ ಫೇವ್ರೆಟಿಸಮ್ ಫೇವರಿಂಗ್ ಅದು ಇದು ಎಲ್ಲ ಅಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಅವರಲ್ಲಿ ಕೆಲಸ ಚೆನ್ನಾಗಿ ಮಾಡುವಂಥವ್ರು ಯಾರು ಅನ್ನೋದು ಗೊತ್ತಾಗುತ್ತೆ, ಯಾರಿಂದ ಕೆಲಸ ತೆಗೆಸ್ಬೋದು ಅನ್ನೋವಂಥದ್ದು ಗೊತ್ತಾಗುತ್ತೆ. ಅದರಿಂದಾಗಿ ಪ್ರಾಬಬ್ಲಿ ಐ ಆಮ್ ಡೂಯಿಂಗ್ ಮೈ 6th ಪ್ರಾಜೆಕ್ಟ್ ವಿತ್ ಶ್ರುತಿ ಮ್ಯಾಮ್ ಆ್ಯಂಡ್ ರಮೇಶ್ ಸರ್. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಕಲರ್ಸ್ ಕನ್ನಡ ಚಾನಲ್ಗೆ ಈ ಹಿಂದೆ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಇದು ಬಹು ದಿನಗಳ ಕನಸು ನನಗೆ, ಒಂದು ಮೆಗಾ ಪ್ರಾಜೆಕ್ಟಲ್ಲಿ ಒಂದು ಮೇಜರ್ ರೋಲಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್.